ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಟ ದರ್ಶನ್ ಅವರ ಬಂಧನ ಆಯಿತು ಆಗ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗೋಯ್ತು. ಕಾರಣ ನಿರ್ದೇಶಕ ಭರತ್ ಅವರು ಕೂಡ ಬಂದ್ರು, ನನಗೂ ಕೂಡ ಪ್ರಾಣ ಬೆದರಿಕೆ ಇತ್ತು ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿರ್ಮಾಪಕ ಭರತ್ಗೆ ದರ್ಶನ್ರಿಂದ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಸ್ ಕರೆದ್ರೆ ನಾನು ಸಂಧಾನಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ ಭರತ್. ನನ್ನ ಮತ್ತು ದರ್ಶನ್ ನಡುವೆ ಜಗಳ ತಂದಿಕ್ಕಿದ್ದಾರೆ ಯಾರೋ. ನಾನು ದರ್ಶನ್ ಮೇಲೆ ಪಿಸಿಆರ್ ಮಾಡಿಸಿದ್ರೆ ಬೇಲ್ ಸಿಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ನಿರ್ಮಾಪಕ ಭರತ್ ಮಾತನಾಡಿದ್ದಾರೆ. ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿದೆ. ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಅತ್ಯಾಪ್ತರು ಕೂಡ ಆಗಿದ್ರು. ಪ್ರೊಡ್ಯೂಸರ್ ಭರತ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅವರ ಮೇಲೆ. ಆ ಕೇಸ್ ನಡೀತಾ ಇದೆ, ಏನಾಯ್ತು, ಎಲ್ಲಿಗೆ ಬಂತು, ಅವರ ರಿಯಾಕ್ಷನ್ ಏನು, ಈ ಒಂದು ವಿಚಾರದ ಬಗ್ಗೆ ಎಲ್ಲವನ್ನೂ ಮಾತನಾಡಿಸ್ತಾ ಹೋಗ್ತೀನಿ. ಭರತ್ ಅವರೇ, ನೀವು ದರ್ಶನ್ ಅವ್ರ ಮೇಲೆ ಆರೋಪವನ್ನ ಮಾಡಿದ್ರಿ, ಸಾಕಷ್ಟು ಚರ್ಚೆಗಳಾಯ್ತು ಅದ್ರ ಬಗ್ಗೆ. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಕೇಸ್ ಎಲ್ಲಿಗೆ ಬಂದು ನಿಂತಿದೆ? ಇನ್ವೆಸ್ಟಿಗೇಷನ್ ಅಂದ್ರೆ ಕೋರ್ಟ್ ಅಲ್ಲಿ ನನ್ನ ಪರ ಇರುವಂತ ಲಾಯರ್ ಮಾತಾಡ್ತಾ ಇದ್ದಾರೆ. ಅದರದ್ದು ಇನ್ನೇನು ನೆಕ್ಸ್ಟ್ ವೀಕ್, ಈ ಕಮ್ಮಿಂಗ್ ವೀಕಲ್ಲಿ ಅದರದ್ದು ರಿಸಲ್ಟ್ ಸಿಗುತ್ತೆ. ನಮಗೆ ಏನಾಗುತ್ತೆ ನೋಡಬೇಕು, ನ್ಯಾಯಕ್ಕೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ದರ್ಶನ್ ಅವ್ರಿಗೆ ಒಂದು ಕಾಲದಲ್ಲಿ ತುಂಬಾ ಆಪ್ತರು ಕೂಡ ಆಗಿದ್ರಿ. ಸೊ ಇವಾಗ ಅವರು ಆಚೆ ಬಂದಿದ್ದಾರೆ, ನಿಮಗೆ ಮಾತನಾಡ್ಲಿಕ್ಕೂ ಕೂಡ ಸಿಗಬಹುದೇನೋ. ಸೊ ಮಾತನಾಡಿಸುವಂತಹ ಪ್ರಯತ್ನ ಏನಾದರೂ ಮಾಡ್ತೀರಾ? ಅಂದ್ರೆ ಆಗಿರುವಂತಹ ಒಂದು ಮನಸ್ತಾಪಗಳಿಗೆ ತೆರೆ ಹಿಡಿಯುವಂತಹ ಕೆಲಸವನ್ನ ನೀವೇನಾದ್ರೂ ಹೋಗಿ ಮಾತನಾಡೋದು, ಆ ರೀತಿ ಏನಾದರೂ ಪ್ಲಾನಿಂಗ್ಸ್ ಇದೆಯಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವಾಗ ತೊಂದರೆಲಿದ್ದವ್ರಿಗೆ ಮತ್ತೆ ತೊಂದರೆ ಕೊಡಕ್ ನನಗೂ ಇಷ್ಟ ಇಲ್ಲ. ನೋಡೋಣ, ಟ್ರೈ ಮಾಡೋದನ್ನ ಮಾಡ್ತೀನಿ. ಅವರ ಸುತ್ತಮುತ್ತ ಇರೋರು ನನಗೊಂದಷ್ಟು ಜನ ಗೊತ್ತಿದ್ದಾರೆ, ಕೇಳ್ತೀನಿ ಅಣ್ಣ ಮಾತಾಡಿ ಮುಗಿಸ್ಕೋಣ ಅಂತ. ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಇರೋನು ಯಾರಿದಾನೋ ಅವನು ಸ್ಟೇ ಆರ್ಡರ್ ತರ್ತಾ ಇದ್ದಾನೆ ನನ್ನ ಮೇಲೆ, ಏನೇನೋ ಮಾಡ್ತಾ ಇದ್ದಾನೆ. ಅವ್ನಿಗೆ ಏನೇನ್ ಮಾಡ್ಬೇಕು ಅನ್ಸ್ತಿದ್ಯೋ ಅವ್ನದ್ ಮಾಡ್ತಿದ್ದಾನೆ, ಮಾಡ್ಲಿ. ಈಗ ಅವ್ನ್ ಕಲ್ಪ್ರೇಟ್ ಅಲ್ಲ ಅಂತ ಅಂದ್ಮೇಲೆ ಅವ್ನ ಅದನ್ನ ಬಂದು ಮಾತಾಡೋದು ಅಥವಾ ಫೇಸಾರೋ ಮಾಡ್ಬೇಕು. ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನ್ ಅಲ್ಲಿ ಬಂದು ಅದನ್ನ ಮಾತಾಡಿ ಮುಗಿಸ್ಕೋಬೇಕು, ಅಥವಾ ಅವ್ನ ಸ್ಟೇಟ್ಮೆಂಟ್ ಆರೋ ಕೊಡ್ಬೇಕು. ಯಾವ್ದು ಏನೂ ಮಾಡ್ತಾ ಇಲ್ಲ. ನನ್ಗೆ ಅದಾಗಿದೆ, ನನಗೆ ಇದಾಗಿದೆ, ನನ್ಗೆ ತೊಂದರೆ ಆಗಿದೆ, ನಾನು ಎದ್ದು ಬರಕ್ಕಾಗಲ್ಲ. ಅವ್ರು ಇರೋದು ಮೈಸೂರಲ್ಲಿ, ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಿರುತ್ತೆ. ಮೀಡಿಯಲ್ಲಿ ನಾನು ಮಾತಾಡದೆ ಇರಂಗೆಲ್ಲ ಸ್ಟೇ ತರೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ಮಾಡ್ಲಿ, ಒಳ್ಳೇದು. ಇದ್ರಲ್ಲೇ ದರ್ಶನ್ ಸರ್ ಫ್ಯಾನ್ಸ್ ನನಗ್ ಬೈತಾರಲ್ಲ, ಅವ್ರು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಯಾರಿಲ್ಲಿ ಕಲ್ಪ್ರೇಟ್ ಅಂತ ಹೇಳಿ. ನನಗೇನು ದರ್ಶನ್ ಸರ್ ಮೇಲೆ ನಾನೇನೋ ಹೋಗಿ ಜಿದ್ ಸಾಧಿಸ್ಬೇಕು ಅದೆಲ್ಲ ಏನಿಲ್ಲ. ನನ್ಗೆ ಅವ್ರ ಮೇಲೆ ಯಾವ ಜಿದ್ದು ಇಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ ಅದಕ್ಕೆ ಏನ್ ಮಾಡ್ಕೊಡ್ಬೇಕೋ ಅದನ್ನ ಮಾಡ್ಕೊಡಿ ಬಾಸ್ ಅಂತ ನಾನು ಅವತ್ತು ಕೇಳಿದ್ದು. ಈಗ ಟ್ರೈ ಮಾಡ್ತೀನಿ, ನನ್ನ ಕಡೆಯಿಂದ ಪ್ರಯತ್ನ ಏನ್ ಪಡ್ಬೇಕೋ ಅದನ್ನ ನಾನು ಪಡ್ತೀನಿ. ಅವರು ಆಯ್ತು ಮಾತಾಡೋಣ ಬಾಚಿನ ಅಂತ ಮುಂಚಿನ ತರ ಕರ್ದಿ ಮಾತಲ್ಲೇ ಮುಗಿಸ್ಕೋಣ. ನನಗೆ ಅವತ್ತು ಹೇಳಿದ್ದೀನಿ, ಅವ್ರು ಮಾತಾಡ್ಸ್ಬಿಟ್ರೆ ಸಾಕು, ಮುಗ್ದೋಗುತ್ತಿದೆ ಅಲ್ಲಿಗೇನೆ. ಅವ್ನ್ ಬಂದು ಒಪ್ಕೊಂಡ್ಬಿಡ್ಲಿ, ಹೌದು ನಾನು ಹಲ್ಕ ಕೆಲಸ ಮಾಡಿದೀನಿ, ಭರತ್ ಅವ್ರಿಗೆ ತೊಂದರೆ ಕೊಟ್ಟಿದ್ದು ನಾನೇ ದರ್ಶನ್ ಸರ್ ಹತ್ರ ಫೋನ್ ಮಾಡಿಸಿದ್ದು ಅಂತ ಒಪ್ಕೊಳ್ಳಿ. ಈ ಕೇಸ್ ಇಲ್ಲಿಂದಿಲ್ಲೇ ವಾಪಸ್ ತಗೋತೀನಿ, ಅದೇನಿದೆ ಕ್ಲೋಸ್ ಮಾಡಾಕ್ತೀನಿ. ಇದು ಅನ್ಯಾಯ ಆಗಿದ್ರು ಕೂಡ ಭರತ್ ಅವ್ರು ಈ ರೀತಿ ಮಾತನಾಡ್ತಾ ಇರೋದು ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ. ಸೊ ದರ್ಶನ್ ಅವರು ಈ ಒಂದು ಮೆಸೇಜ್ ನಿಮಗೆ ರೀಚ್ ಆದ್ರೆ ದಯವಿಟ್ಟು ಭರತ್ ಅವ್ರಿಗೆ ಏನ್ ಅನ್ಯಾಯ ಆಗಿದೆ, ಅವ್ರು ಮತ್ತೆ ನೀವು ಬೇಕು, ನಮ್ ಬಾಸ್ ಬೇಕು ಅಂತ ಹೇಳ್ತಿದ್ದಾರೆ, ದಯವಿಟ್ಟು ಬಂದು ಮಾತನಾಡಿ ಅದೇನು ಪರಿಹಾರ ಅಂತ ಇದೆ ಅದನ್ನ ತೆಗೆದುಕೊಂಡ್ರೆ ಅವ್ರಿಗೂ ಒಳ್ಳೇದು. ಮತ್ತೆ ಆಗುವಂತಹ ಮುಂದೆ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಟ ದರ್ಶನ್ ಅವರ ಬಂಧನ ಆಯಿತು ಆಗ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗೋಯ್ತು. ಕಾರಣ ನಿರ್ದೇಶಕ ಭರತ್ ಅವರು ಕೂಡ ಬಂದ್ರು, ನನಗೂ ಕೂಡ ಪ್ರಾಣ ಬೆದರಿಕೆ ಇತ್ತು ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿರ್ಮಾಪಕ ಭರತ್ಗೆ ದರ್ಶನ್ರಿಂದ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಸ್ ಕರೆದ್ರೆ ನಾನು ಸಂಧಾನಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ ಭರತ್. ನನ್ನ ಮತ್ತು ದರ್ಶನ್ ನಡುವೆ ಜಗಳ ತಂದಿಕ್ಕಿದ್ದಾರೆ ಯಾರೋ. ನಾನು ದರ್ಶನ್ ಮೇಲೆ ಪಿಸಿಆರ್ ಮಾಡಿಸಿದ್ರೆ ಬೇಲ್ ಸಿಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ನಿರ್ಮಾಪಕ ಭರತ್ ಮಾತನಾಡಿದ್ದಾರೆ. ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆಗಿದೆ. ಅವರು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಅತ್ಯಾಪ್ತರು ಕೂಡ ಆಗಿದ್ರು. ಪ್ರೊಡ್ಯೂಸರ್ ಭರತ್ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅವರ ಮೇಲೆ. ಆ ಕೇಸ್ ನಡೀತಾ ಇದೆ, ಏನಾಯ್ತು, ಎಲ್ಲಿಗೆ ಬಂತು, ಅವರ ರಿಯಾಕ್ಷನ್ ಏನು, ಈ ಒಂದು ವಿಚಾರದ ಬಗ್ಗೆ ಎಲ್ಲವನ್ನೂ ಮಾತನಾಡಿಸ್ತಾ ಹೋಗ್ತೀನಿ. ಭರತ್ ಅವರೇ, ನೀವು ದರ್ಶನ್ ಅವ್ರ ಮೇಲೆ ಆರೋಪವನ್ನ ಮಾಡಿದ್ರಿ, ಸಾಕಷ್ಟು ಚರ್ಚೆಗಳಾಯ್ತು ಅದ್ರ ಬಗ್ಗೆ. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಕೇಸ್ ಎಲ್ಲಿಗೆ ಬಂದು ನಿಂತಿದೆ? ಇನ್ವೆಸ್ಟಿಗೇಷನ್ ಅಂದ್ರೆ ಕೋರ್ಟ್ ಅಲ್ಲಿ ನನ್ನ ಪರ ಇರುವಂತ ಲಾಯರ್ ಮಾತಾಡ್ತಾ ಇದ್ದಾರೆ.
ಅದರದ್ದು ಇನ್ನೇನು ನೆಕ್ಸ್ಟ್ ವೀಕು ಈ ಕಮ್ಮಿಂಗ್ ವೀಕಲ್ಲಿ ಅದರದ್ದು ರಿಸಲ್ಟ್ ಸಿಗುತ್ತೆ ನಮಗೆ. ಏನಾಗುತ್ತೆ ನೋಡಬೇಕು, ನ್ಯಾಯಕ್ಕೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ದರ್ಶನ್ ಅವ್ರಿಗೆ ಒಂದ್ ಕಾಲದಲ್ಲಿ ತುಂಬಾ ಆಪ್ತರು ಕೂಡ ಆಗಿದ್ರಿ. ಸೊ ಇವಾಗ ಅವರು ಆಚೆ ಬಂದಿದ್ದಾರೆ, ನಿಮಗೆ ಮಾತನಾಡ್ಲಿಕ್ಕೂ ಕೂಡ ಸಿಗಬಹುದೇನೋ. ಸೊ ಮಾತನಾಡಿಸುವಂತಹ ಪ್ರಯತ್ನ ಏನಾದ್ರು ಮಾಡ್ತೀರಾ? ಅಂದ್ರೆ ಆಗಿರುವಂತಹ ಒಂದು ಮನಸ್ತಾಪಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ನೀವೇನಾದ್ರೂ ಹೋಗಿ ಮಾತನಾಡೋದು, ಆ ರೀತಿ ಏನಾದ್ರು ಪ್ಲಾನಿಂಗ್ಸ್ ಇದೆಯಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇವಾಗ ತೊಂದರೆಲಿದ್ದವ್ರು ಮತ್ತೆ ತೊಂದರೆ ಕೊಡಕ್ ನನಗೂ ಇಷ್ಟ ಇಲ್ಲ. ನೋಡೋಣ, ಟ್ರೈ ಮಾಡೋದನ್ನ ಮಾಡ್ತೀನಿ. ಅವರ ಸುತ್ತಮುತ್ತ ಇರೋರು ನನಗೊಂದಷ್ಟು ಜನ ಗೊತ್ತಿದ್ದಾರೆ, ಕೇಳ್ತೀನಿ ಅಣ್ಣ ಮಾತಾಡಿ ಮುಗಿಸ್ಕೋಣ ಅಂತ. ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಇರೋನು ಯಾರಿದಾನೋ ಅವನು ಸ್ಟೇ ಆರ್ಡರ್ ತರ್ತಾ ಇದ್ದಾನೆ ನನ್ನ ಮೇಲೆ, ಏನೇನೋ ಮಾಡ್ತಾ ಇದ್ದಾನೆ. ಅವ್ನಿಗೆ ಏನೇನ್ ಮಾಡ್ಬೇಕು ಅನ್ಸ್ತಿದ್ಯೋ ಅವ್ನದ್ ಮಾಡ್ತಿದ್ದಾನೆ, ಮಾಡ್ಲಿ. ಈಗಾಗ ಅವ್ನ್ ಕಲ್ಪ್ರೇಟ್ ಅಲ್ಲ ಅಂತ ಅಂದ್ಮೇಲೆ ಅವ್ನ ಅದನ್ನ ಬಂದು ಮಾತಾಡೋದು ಅಥವಾ ಫೇಸಾರೋ ಮಾಡ್ಬೇಕು. ಈಗ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಸ್ಟೇಷನ್ ಅಲ್ಲಿ ಬಂದು ಅದನ್ನ ಮಾತಾಡಿ ಮುಗಿಸ್ಕೋಬೇಕು, ಅಥವಾ ಅವ್ನ ಸ್ಟೇಟ್ಮೆಂಟ್ ಆರೋ ಕೊಡ್ಬೇಕು. ಯಾವ್ದು ಏನೂ ಮಾಡ್ತಾ ಇಲ್ಲ. ನನಗೆ ಅದಾಗಿದೆ, ನನಗೆ ಇದಾಗಿದೆ, ನನಗೆ ತೊಂದರೆ ಆಗಿದೆ, ನಾನು ಎದ್ದು ಬರಕ್ಕಾಗಲ್ಲ. ಅವ್ರು ಇರೋದು ಮೈಸೂರಲ್ಲಿ, ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಿರುತ್ತೆ. ಮೀಡಿಯಲ್ಲಿ ನಾನು ಮಾತಾಡದೇ ಇರಂಗೆಲ್ಲ ಸ್ಟೇ ತರೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ಮಾಡ್ಲಿ, ಒಳ್ಳೇದು. ಇದ್ರಲ್ಲೇ ದರ್ಶನ್ ಸರ್ ಫ್ಯಾನ್ಸ್ ನನಗ್ ಬೈತಾರಲ್ಲ, ಅವ್ರು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಯಾರಿಲ್ಲಿ ಕಲ್ಪ್ರೇಟ್ ಅಂತ ಹೇಳಿ. ನನಗೇನು ದರ್ಶನ್ ಸರ್ ಮೇಲೆ ನಾನೇನೋ ಹೋಗಿ ಜಿದ್ ಸಾಧಿಸ್ಬೇಕು ಅದೆಲ್ಲ ಏನಿಲ್ಲ. ನನಗೆ ಅವ್ರ ಮೇಲೆ ಯಾವ ಜಿದ್ದು ಇಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ ಅದಕ್ಕೆ ಏನು ಮಾಡ್ಕೊಡ್ಬೇಕೋ ಅದನ್ನ ಮಾಡ್ಕೊಡಿ ಬಾಸ್ ಅಂತ ನಾನು ಅವತ್ತು ಕೇಳಿದ್ದು. ಈಗ ಟ್ರೈ ಮಾಡ್ತೀನಿ, ನನ್ನ ಕಡೆಯಿಂದ ಪ್ರಯತ್ನ ಏನು ಪಡ್ಬೇಕೋ ಅದನ್ನ ನಾನು ಪಡ್ತೀನಿ. ಅವರು ಎಸ್ ಆಯ್ತು ಮಾತಾಡೋಣ ಬಾಚಿನ ಅಂತ ಮುಂಚಿನ ಥರ ಕರ್ದಿ ಮಾತಲ್ಲೇ ಮುಗಿಸ್ಕೋಣ. ನನಗೆ ಅವತ್ತು ಹೇಳಿದ್ದೀನಿ, ಅವ್ರು ಮಾತಾಡ್ಸ್ಬಿಟ್ರೆ ಸಾಕು, ಮುಗ್ದೋಗುತ್ತಿದ್ದ ಅಲ್ಲಿಗೇನೆ. ಅವ್ನು ಬಂದು ಒಪ್ಕೊಂಡ್ಬಿಡ್ಲಿ, ಹೌದು ನಾನು ಹಲ್ಕ ಕೆಲಸ ಮಾಡಿದ್ದೀನಿ, ಭರತ್ ಅವ್ರಿಗೆ ತೊಂದರೆ ಕೊಟ್ಟಿದ್ದು ನಾನೇ ದರ್ಶನ್ ಸರ್ ಹತ್ರ ಫೋನ್ ಮಾಡಿಸಿದ್ದು ಅಂತ ಒಪ್ಕೊಳ್ಳಿ. ಈ ಕೇಸ್ ಇಲ್ಲಿಂದಿಲ್ಲೇ ವಾಪಸ್ ತಗೋತೀನಿ, ಅದೇನಿದೆ ಕ್ಲೋಸ್ ಮಾಡಾಕ್ತೀನಿ. ಇದು ಅನ್ಯಾಯ ಆಗಿದ್ರು ಕೂಡ ಭರತ್ ಅವ್ರು ಈ ರೀತಿ ಮಾತನಾಡ್ತಾ ಇರೋದು ಅವ್ರ ದೊಡ್ಡ ಗುಣ ಅಂತ ಅನ್ಸುತ್ತೆ. ಸೊ ದರ್ಶನ್ ಅವರು ಈ ಒಂದು ಮೆಸೇಜ್ ನಿಮಗೆ ರೀಚ್ ಆದ್ರೆ ದಯವಿಟ್ಟು ಭರತ್ ಅವ್ರಿಗೆ ಏನ್ ಅನ್ಯಾಯ ಆಗಿದೆ, ಅವ್ರು ಮತ್ತೆ ನೀವು ಬೇಕು, ನಮ್ ಬಾಸ್ ಬೇಕು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಬಂದು ಮಾತನಾಡಿ, ಅದೇನು ಪರಿಹಾರ ಅಂತ ಇದೆ ಅದನ್ನ ತೆಗೆದುಕೊಂಡ್ರೆ ಅವ್ರಿಗೂ ಒಳ್ಳೇದು, ಮತ್ತೆ ಆಗುವಂತಹ ಮುಂದೆ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಟ ದರ್ಶನ್ ಅವರ ಬಂಧನ ಆಯ್ತು ಆಗ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗೋಯ್ತು. ಕಾರಣ ನಿರ್ದೇಶಕ ಭರತ್ ಅವರು ಕೂಡ ಬಂದ್ರು, ನನಗೂ ಕೂಡ ಪ್ರಾಣ ಬೆದರಿಕೆ ಇತ್ತು ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿರ್ಮಾಪಕ ಭರತ್ಗೆ ದರ್ಶನ್ರಿಂದ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಸ್ ಕರೆದ್ರೆ ನಾನು ಸಂಧಾನಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟಿದ್ದಾರೆ ಭರತ್. ನನ್ನ ಮತ್ತು ದರ್ಶನ್ ನಡುವೆ ಜಗಳ ತಂದಿಕ್ಕಿದ್ದಾರೆ ಯಾರೋ. ನಾನು